ಸಿಲ್ವರ್ ಬಿಲ್ಸ್ ಕಾಣಿಸ್ತಾ ಇದೆ ಎದುರುಗಡೆಯಲ್ಲಿ. ಇದು ಒಳ್ಳೆ ಎಕ್ಸಾಂಪಲ್. ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಪ್ಲಸ್ ರೋಡಲ್ಲಿ ಗುಡ್ಡ ಇದೆ. ಸೊ ಇಲ್ಲೊಂಥರ ಬೇರೆ ಬೇರೆ ವೆರೈಟಿ ಪಕ್ಷಿಗಳು ಬರ್ತವೆ. ಇದೊಂದು ಹೆಬಿಟ್ಯಾಟ್ ಅಂತ ಕರಿತೀವಿ. ಹೆಬಿಟ್ಯಾಟ್ ಅಂದ್ರೆ ಒಂದು ಏರಿಯಾ, ಅಲ್ಲಿ ಅವಕ್ಕೆ ಊಟ ಸಿಕ್ಕುತ್ತೆ. ಅಲ್ಲೇನಾಗಲ್ಲ. ಆಮೇಲೆ ಅಲ್ಲಿ ಏನು ಸ್ವಲ್ಪ ನೋಡಿದ್ರೆ ಅಲ್ಲಿ ಒಂದು ಬಿಳಿ ಪಕ್ಷಿ ಇದೆ ನೋಡಿ. ಅದು ತಲೆ ಕಪ್ಪುಗಿದೆ. ಅದು ಐಬಿಸ್, ಅದು ಬ್ಲಾಕ್ ಹೆಡೆಡ್ ಐಬಿಸ್. ಅದು ಬೀಟರ್ ಅಂತ ಹೇಳ್ತಿದ್ನಲ್ಲ ನಿನ್ನೆ, ಕಳ್ಳಿ ಕರ್ಕ ಅಂತ ನೋಡಿ ಅಲ್ಲಿ ಕೂತಾಗ ನೋಡಿ. ಇವೆಲ್ಲ ಏನ್ ಗೊತ್ತಾ, ಸಿಲ್ವರ್ ಬಿಲ್ಸ್, ಮುನಿಯಾಸ್ ಅಂತ ಎರಡು ಮಿಕ್ಸ್ ಇದೆ. ಮುಖಚ್ಚಿ ಜಾತಿಸ್ ಅಂತ ನೋಡಿ. ಇಲ್ಲೇ ಇದೆ ಸಿಲ್ವರ್ ಬಿಲ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡ ಅಲ್ಲಿ ಸಿಲ್ವರ್ ಬಿಲ್ಸ್ ಆಗಿದೆ. ಸ್ಕೂಲ್ಸ್ ಎಲ್ಲ ಇಲ್ಲ. ನ್ಯೂ ಸ್ಕೂಲ್ಸ್ ಯಾರು ಬೇಕಾದ್ರೆ ನಿಮಗೆ ಪ್ಲಾಂಟ್ ಟ್ರೀಪ್ ಇದೆಲ್ಲ ಡ್ರೈವ್ ನಡೆಸ್ತಾರೆ. ನಾನು ಭೇಟಿ ಮಾಡಿದ್ದೀನಿ. ಇದು ಲೇಕಲ್ಲಿ ಯಾಕೆ ಇಲ್ಲಿ ವೆಜಿಟೇಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿದೆ ಅಂದ್ರೆ, ಎವ್ರಿ ಇಯರ್ ವಿ ರಿಸೀವ್ 2 ಟೈಮ್ ವಾಟರ್ ಬರುತ್ತೆ. ಕಾವೇರಿ KRS ಬ್ಲಾಕ್ ವಾಟರ್ಸ್ ಇಲ್ಲ ಅಂದ್ರೆ ಇದರಲ್ಲೂ ಪೊಲ್ಯೂಷನ್ ಆಗಿ ಪಕ್ಷಿಗಳು ಬರೋದಿಲ್ಲ ಸಾಮಾನ್ಯ. ಇದನ್ನೇ ನಾವು ಹಳ್ಳಿ ದೂರೆಲ್ಲ ಈಕೆ ಬಿಡಕಾಯಿ ಗಲೀಜ್ ನೀರು, ವೇಸ್ಟೇಜ್ ಫೆಸಿಲಿಟಿ ಇಲ್ಲ ಇಲ್ಲಿ. ಕಂಟಾಮಿನೇಷನ್ ಜಾಸ್ತಿ. ಅಲ್ಲೇ ನಂತರ ನೋಡಿ ಬೆಂಗಳೂರು ಬೆತ್ತ ನೋಡಿ, ಅಲ್ಲಿ ಫ್ರೆಂಡ್ಸ್ ಹಾಕಿದ ನೋಡಿ. One camp here, when somebody bought a land well, like everybody is coming here. ಅಲ್ಲ ಪ್ರೊಟೆಕ್ಟ್ ಏನಿಲ್ಲ, ಯು ಕ್ಯಾನ್ ಬೈ ಇಟ್, ಬಟ್ ಹೌದು. ಕೋಣ ಮುಂದಕ್ಕೆ ಇನ್ನೊಂದು ಅಲ್ಲೇನು ಇದೊಂದಿಷ್ಟು ಈ ಕಡೆ ಹೋಗೋಣ ಹುಷಾರಾಗಿ, ಯಾಕೆಂದ್ರೆ ನಮ್ಗೆ ಎದುರುಗಡೆ ಸನ್ಲೈಟ್ ನೋಡ್ತಾ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲಿಂದ ನೋಡೋಣಪ್ಪ ಹುಷಾರು. ರಿವರ್ಟ್ ಅಂತ ನೋಡಿ, ನಮ್ಮಂಗೋಸ್ಕರ ಚೆನ್ನಾಗಿ, ಇವ್ರಿಗೂ ಗೊತ್ತು. ಪೆಲಿಕನ್ಸ್ ಬಂದಿಲ್ಲ ಪುಟ ಇಲ್ಲಿ. ಇಲ್ಲ ಬಂದಿತ್ತು ಬೆಂಗಳೂರಲ್ಲಿ ನಮ್ಗೆ ಪೆಲಿಕನ್ಸ್ ಇರುತ್ತೆ. ಹೌದಾ? ಲೇಕ್ ನೋಡಿ ಅಲ್ಲೆಲ್ಲ ಕೂತ್ರೆ ಎಗ್ರೇಟ್ಸ್, ಅದು ಕ್ಯಾಟಲ್ ಎಗ್ರೇಟ್ಸ್. ಅವು ಕ್ಯಾಟಲ್ ಎಗ್ರೇಟ್ಸ್ ಅಂತ ಕರಿತೀವಿ. ವೈಟ್ ಕಲರ್ ಬಿಟ್ಟಿದೆಯಲ್ಲ ಅದೆಲ್ಲ. ಹೌದೌದು. ಇಲ್ಲಿ ಒಂದೇ ಒಂದು ಪಕ್ಷಿ ಕುಂದಿದೆ ಕಾಣ್ತಾ ಇದೆ ಅಲ್ಲಿ. ಇಲ್ಲೊಂದು ಮೂವ್ ಆಗ್ತದೆ ನೋಡು, ಅದ್ರ ಹೆಸರು ಜಕನ ಅಂತ. ಜಕನ ಇದು ಹಾರಿ ಇದ್ದು ಪಾಂಡ್ ಹೆರಾ ಅನ್ನೋದು. ಇದು ವೆರಿ ಗುಡ್ ಎಕ್ಸಾಂಪಲ್ ಆಫ್ ಏನು ವೆಟ್ಲ್ಯಾಂಡ್ ಬರ್ಡ್ಸ್ಗೆ. ನೋಡಿ ಇವ್ರು ಬೆಂಗಳೂರು ಅವ್ರ ಮನೆ ಹತ್ರ ಕೆಲವೆಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ರಿವರ್ ಟರ್ನ್ಸ್ ಇರುತ್ತೆ. ರಿವರ್ ಟರ್ನ್ಸ್ ಅನ್ನೋದು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ ಗಂಟೆ ಹಾರ್ತಾ ಇರ್ತದೆ ನೋಡಿ. ಅಲ್ಲಿ ಹಾರ್ತಾ ಇದೆ ಕಾಣ್ತಿದೆ, ಅಲ್ಲಿ ಮೂವ್ಮೆಂಟ್ ಇದೆ. ಅಲ್ಲಿ ಅವಲ್ಲ ಇಲ್ಲಿ ಮಧ್ಯದಲ್ಲಿ ಬರುತ್ತೆ ಮೇಡಮ್. ನೋಡಿ ಅಲ್ಲಿ ಹಾರ್ತಾ ಇದೆ, ಆಕ್ಚುಲಿ ಆ ಸೈಡ್ ಇದೆ. ಇವೆಲ್ಲ ಆ ಕಡೆ ಇದಾವೆ ಮೂವ್ಮೆಂಟ್. ಇವತ್ತು ಅಲ್ಲೇ ಒಂದು ಮೂವ್ಮೆಂಟ್ ಇದೆಯಲ್ಲ, ಅದಕ್ಕೆ ಇಲ್ಲಿ ನಡೀತಾ ಇದೆ. ಕೋಳಿ ಜಾತಿಗೆ ಸೇರಿದ್ದಾರೆ. ಯಾವ್ದು ಇದು 3 ಹೆಣ್ಣಿದು ಕೆಸರು ಕೋಳಿ. ಪರ್ಪಲ್ 3 ಹೆಣ್ಣು ಅಂತ ಕರಿತೀವಿ. ಕೆಸರು ಕೋಳಿ ಅದು. ನಾನು ಸೊಳ್ಳೆ ತಿಂತವೆ ಅನ್ನಲ್ಲ ನೋಡಿ, ಇಲ್ಲಿ ಹಾರ್ತಾ ಇದೆ ನೋಡು. ಸ್ವ್ಯಾಲೋಸ್ ನೋಡಿ ಎಷ್ಟೊಂದಿದೆ. ಯಾವಾಗ್ಲೂ ಹಾರ್ತಾವ ಬರೀ ಸ್ವ್ಯಾಲೋಸ್. ಸಿಲ್ವರ್ ಬಿಲ್ಸ್ ಕಾಣಿಸ್ತಾ ಇದೆ ಎದುರುಗಡೆಯಲ್ಲಿ. ಇದು ಒಳ್ಳೆ ಎಕ್ಸಾಂಪಲ್. ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಪ್ಲಸ್ ರೋಡಲ್ಲಿ ಗುಡ್ಡ ಇದೆ. ಸೊ ಇಲ್ಲೊಂಥರ ಬೇರೆ ಬೇರೆ ವೆರೈಟಿ ಪಕ್ಷಿಗಳು ಬರ್ತವೆ. ಇದೊಂದು ಹೆಬಿಟ್ಯಾಟ್ ಅಂತ ಕರಿತೀವಿ. ಹೆಬಿಟ್ಯಾಟ್ ಅಂದ್ರೆ ಒಂದು ಏರಿಯಾ, ಅಲ್ಲಿ ಅವಕ್ಕೆ ಊಟ ಸಿಕ್ಕುತ್ತೆ. ಅಲ್ಲೇನಾಗಲ್ಲ. ಆಮೇಲೆ ಅಲ್ಲಿ ಏನು ಸ್ವಲ್ಪ ನೋಡಿದ್ರೆ ಅಲ್ಲಿ ಒಂದು ಬಿಳಿ ಪಕ್ಷಿ ಇದೆ ನೋಡಿ. ಅದು ತಲೆ ಕಪ್ಪುಗಿದೆ. ಅದು ಐಬಿಸ್, ಅದು ಬ್ಲಾಕ್ ಹೆಡೆಡ್ ಐಬಿಸ್. ಅದು ಗಾಡಿ ಬರ್ತಾ ಇದ್ದೀವಿ.
ಐಬಿಸ್ ಅಂತ ನೋಡಿ ಇಲ್ಲಿ ನೋಡಿ ಬ್ಲೂ ಟೈಲ್ ಬೀಟರ್ ಅಂತ ಹೇಳ್ತಿದ್ನಲ್ಲ ನಿನ್ನೆ ಕಳ್ಳಿ ಕರ್ಕ ಅಂತ ನೋಡಿ ಅಲ್ಲಿ ಕೂತ ನೋಡಿ ಇವೆಲ್ಲ ಏನ್ ಗೊತ್ತಾ ಸಿಲ್ವರ್ ಬಿಲ್ಸು ಮುನಿಯಾಸ್ ಅಂತ ಎರಡು ಮಿಕ್ಸ್ ಇದೆ ಮುಖಚ್ಚಿ ಜಾತಿ ಅಂತ ಕೆಳಗಡೆ ನೋಡಿ ಇಲ್ಲೇ ಇದೆ ಸಿಲ್ವರ್ ಬಿಲ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವ್ರಿಗೆ ಕ್ಯಾಮ್ರಾ ಕರೆಕ್ಟ್ ನೋಡ ಅಲ್ಲಿ ಸಿಲ್ವರ್ ಬಿಲ್ಸ್ ಇದೆ ಎಷ್ಟೋ ಒಂದು ತಲೆ ಉಪಯೋಗಿಸಿ 3 ಮರ ಹಾಕಿದೆ ನೋಡಿ ಆ ಕಾಲದಲ್ಲ 4-5 ಮರಗಳು ಇದಕ್ಕೆ ಝೀರೋ ಮೇಂಟೆನೆನ್ಸ್ ಹಾಕಿರೋದು ಒಳ್ಳೆ ತೋರಿಸ್ತೀನಿ ಬನ್ನಿ ಒಳ್ಳೆಷ್ಟು ಟ್ರೀ ಅನ್ನು ತೋರಿಸ್ತೀನಿ ಬನ್ನಿ ಗೋಣಿ ಹಣ್ಣು ಇದೆಯಲ್ಲ ಇದು ಮ್ಯಾಕ್ಸಿಮಮ್ ಸಣ್ಣ ಬರ್ತದೆ ಇದ್ರದ್ದು ಬೀಜ ನೋಡಿ ಸಣ್ಣ ಇರ್ತದೆ ಅಂಜೀರ ತರನೇ ಇದೆ ಇದ್ರ ಯೆಲ್ಲೋ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ವರ್ಷವೆಲ್ಲ ಹಣ್ಣು ಬಿಟ್ಟಿರ್ತದೆ ಕಷ್ಟ ಕೊಟ್ಟರೆ ನೋಡಿ ಎಷ್ಟೊಂದು ಪ್ಯಾರಾಕಿಟ್ಸ್ ಓಡಾಡ್ತಾ ಇದೆ ಇಲ್ಲಿ ಬಂದು ಇನ್ನೊಂದು ತೋರಿಸ್ತೀನಿ ಅದ್ರಾಗ ಏನೋ ಒಂದು ಸ್ಪೆಷಲ್ ಇದೆ ಬನ್ನಿ ಮರದಲ್ಲಿ ನೋಡಿ ಕಾಣಿಸ್ತೀವಿ ನಿಮಗೆ ಈ ಮೆಜೆಂಟಿ ಬಿ ಅಂತ ಇದೆ ಸ್ವಲ್ಪ ಈ ಕಡೆ ಬನ್ನಿ ಶೂಸ್ ಹಾಕೊಂಡಾಗ ಬೇರೆ ಹತ್ರ ಹೋಗ್ಬೇಡಿ ಸ್ಟಿಮ್ಲೆಸ್ ಬಿ ಸ್ಟಿಮ್ಲೆಸ್ ಬಿ ಇದೆ ಸ್ಟಿಮ್ಲೆಸ್ ಬಿ ಇದೆ ಅಲ್ಲೊಂದಿದೆ ಇನ್ನೊಂದಿದೆ ತುಡುವೆ ಜೇನ್ ಅಂತ ಇದೆ ಎಲ್ಲ ತುಡುವೆ ಅಲ್ಲ ಇದು ಮೆಜೆಂಟಿ ಬಿನೇ ಇದೆ ಇನ್ನೊಂದು ಹಾವಿನ ಕೆರೆ ತುಡುವೆ ಒಂದು ಮರದಲ್ಲಿ ಏನೇನು ವೆರೈಟೀಸ್ ಕಾಣಿಸ್ತವೆ ತುಡುವೆ ಬಂದು ನಮ್ಮ ಚಿಕ್ಕ ಮನೆಯಲ್ಲಿ ತಪ್ಪದೇ ಇರ್ತದೆ ಮೊನ್ನೆ ದಾಂಡೇಲಿ ಸೈಡ್ ಹೋಗಿದ್ವಿ ಅಲ್ಲಿ ಬೇರೆ ಹೆಸರು ಏನು ಅವ್ರು ಸಿಕ್ಕಾಪಟ್ಟೆ ಸಿಗುತ್ತಲ್ಲ ದಾಂಡೇಲಿಗೆ you're all in the backwaters of river ಸ್ವಲ್ಪ ಸೊಲ್ಯೂಷನ್ ಕೆಲವು ಟೆಂಪಲ್ ಬರೋರು ಬರ್ತಾರೆ ಅದು ಬಿಟ್ರೆ ನಾವು ನೋಡಕ್ಕೆ ಕನ್ಸರ್ವೇಷನ್ ಇದೆ ಜೆಲ್ ಇರುತ್ತೆ ಅದು ಅದನ್ನ ಗಲ್ಪ್ ಮಾಡ್ಕೊಂಡು ತಗೊಂಡೋಗುತ್ತದೆ ಬೀಜಗಳೆಲ್ಲ ಒಳಗೆ ಇರುತ್ತೆ ಅಲ್ಲ ಒಂದೇ ಇದು ಬೀಜ ಇರುತ್ತೆ ತಗೊಂಡೋಗಿ ಅದು ಗೂಡಿಗೆ ಕಟ್ಟೋದಕ್ಕೆ ಯೂಸ್ ಮಾಡಿ ಕರೆಕ್ಟಾಗಿ ನೋಡಿ ಹೆಂಗ್ ಡಿಸೈನ್ ಮಾಡುತ್ತೆ ಹೂವಾಗಿದೆ ನೋಡಿ ಎಲ್ಲ ಫುಲ್ ಹೂವಾಗಿ ಇವಾಗ ಪಾಲಿನೇಟ್ ಆಗಿ ಇನ್ನೊಂದು 2-3 ತಿಂಗಳಲ್ಲಿ ಕಾಯಿ ರೆಡಿ ಆಗ್ಬಿಡುತ್ತೆ ಕೆಲವೆಲ್ಲ ರಂಬೆಗಳು ಮುರಿದಿದೆಯಲ್ಲ ಆ ಮುರಿದಿರೋ ಜಾಗದಲ್ಲಿ ಗೂಡು ಕಟ್ಟಕ್ಕೆ ಇಲ್ಲ ಅಂದ್ರೆ ಇದೆಯಲ್ಲ ಅಲ್ಲೇ ಒಳಗೆ ಎಲ್ಲ ಗೂಬೆಗಳು ಇರ್ತವೆ ಸ್ಪಾಟೆಡ್ ಅವನು ಇರ್ತವೆ ಸ್ವಲ್ಪ ಆಕ್ಚುಲಿ ಪಕ್ಷಿ ನೋಡ್ಬೇಕಾದ್ರೆ ಪೇಷನ್ಸ್ ಇಂದ ನೋಡ್ಕೊಂಡು ಹೋಗ್ಬೇಕು ಇನ್ನೊಂದು ಇರುತ್ತೆ ಒಂದ್ ಕಡೆ ಸ್ಪಾಟೆಡ್ ಅವನು ಎವ್ರಿಥಿಂಗ್ ಕಾಣಿಸಲ್ಲ ಕಾಣಿಸಿದ್ರೆ ಹಂಗೆ ಆಚೆ ಕಡೆ ವಾಕ್ ಮಾಡೋಣ ಸ್ವಲ್ಪ ಅಲ್ಲ ಅದು ಹನಿ ಕಲೆಕ್ಟ್ ಮಾಡುತ್ತೆ ಬಟ್ ಅದು ಅದು ಇದು ಒಳ್ಳೆ ಫಾರ್ ಏನು ಹನಿ ಕಲೆಕ್ಷನ್ ಮಾಡೋದು ಬ್ರೀಡ್ ಮಾಡೋಕ್ಕೋಸ್ಕರ ಬೆಳೀತಾರೆ ಸುತ್ತಮುತ್ತ ಸುತ್ತಮುತ್ತ ಜಮೀನಲ್ಲ ಇವೆಲ್ಲ ಸಾಮಾನ್ಯ
ಭತ್ತ ಬೆಳಿತಾರೆ, ಆಮೇಲೆ ಹುಳ್ಳಿಕಾಳು ಬೆಳಿತಾರೆ, ಆಮೇಲೆ ರಾಗಿ ಬೆಳಿತಾರೆ, ಆಮೇಲೆ ಉದ್ದಿನ ಕಾಳು ಬೆಳಿತಾರೆ, ಆಮೇಲೆ ಅವಳೆಕಾಳು ಬೆಳಿತಾರೆ, ಭತ್ತ ಬೆಳಿತಾರೆ. ಭತ್ತನ ಬೆಳಿತಾರೆ. ಹೌದು, ಈಗ ಭತ್ತ ಒಂದ್ ಸೀಸನ್ ಭತ್ತ ಬೆಳಿತಾರೆ. ನಮ್ಮ ಕಲ್ಲಿಪುರ ಕಾಂದ ನೋಡಿ ಕೂಸ ನೋಡಿ ಏನ ಒಂದು ಗ್ಲೈಡ್ ಮಾಡ್ತಾರೆ. ಈ ತರ ಒಂದು ದೃಶ್ಯಗಳು ಸ್ವಲ್ಪ ಮಾತ್ರ ಉಳ್ಕೋತಾ ಇದಾವೆ, ಅಷ್ಟು ಜಾಸ್ತಿ ಇಲ್ಲ. ಯಾಕೆ ನಮ್ ಕಡೆ ಈ ತರ ಭತ್ತ ಗದ್ದೆ ಏನು ಸಿಗೋದೇ ಇಲ್ಲ. ಜೀವನ ಸ್ವಲ್ಪ ಕಮ್ಮಿ ಆಗಿದೆ. ಭತ್ತ ಬೆಳೆಗಾರರು ಕಡಿಮೆ ಆಗ್ಬಿಟ್ಟಿದೆ. ಹೌದು, ಈಗ ಒಂದು ಸ್ಲಬ್ ಬೇಸ್ಡ್ ಅದು ಬೇಲಿ ಪಕ್ಷಿಗಳು ಅಲ್ಲಿ ಹೋಗೋಣ ಬನ್ನಿ ಮುಂದಕ್ಕೆ. ಅಲ್ಲಿ ಆರಾಮ್ ಬನ್ನಿ. ಅದು ದಿವಸ ನಡೆದೈತೆ ಹೋಗ್ತಾರೆ ಅಮೆಜಾನ್ ಗ್ರೌಂಡ್ ಅಲ್ಲಿ ಬರುತ್ತೆ. ಇದಕ್ಕೆಲ್ಲ ನೀರು ಸೇರಿಸಿ ಎಲ್ಲಿಂದ ಹಚ್ಕೊಂತಾರೆ ಫಾರ್ಮರ್. ಕಾವೇರಿ ಕಾಯಿ ನೋಡಿ ಅದನ್ನು ಕಷ್ಟ ಅದರಿಂದ ಈ ಜಮೀನಲ್ಲಿ ಪಂಪ್ ಮಾಡ್ಕೋತಾರೆ. ಚಿಕ್ಕಪೇಟೆ ಎಷ್ಟು ಲೇಕ್ಸ್ ಇದೆ, ನ್ಯಾಚುರಲ್ ಲೇಕ್ಸ್ ಇದೆ ಚಿಕ್ಕಮನಿ ಪಕ್ಕ ಲೇಕ್ಸ್ ಇದೆ. ಲೇಕ್ಸ್ ಇಲ್ಲ, ರಿವರ್ ಜಾಸ್ತಿ. ಒಂದೇ ಒಂದು ನ್ಯಾಚುರಲ್ ಲೇಕ್ ಎರಡಿವೆ ಸಣ್ಣ ಸಣ್ಣ ಹತ್ತಿರ ಬರೋಕೆ ಆಗ್ತದೆ ಸರ್. ಹೌದು, ಡ್ರೈ ಆಗಿದೆ ಈಗ. ಹೌದು, ಒಂದು ನೋಡಿ ಎಂತ ಅದು ಲೇಕ್ ಅಂತ ನೋಡಿದ್ದೀಗ ಅದೇ ವಿಲೇಜ್ ಸೆಂಟರ್ ಅಂತ. ಹೌದು, ಫನ್ ಸ್ಪಾಟ್ ಬೋರ್ಡ್ ಆಗ್ತದೆ, ಅದೇ ಲೇಕ್. ಹೌದಪ್ಪ, ಹೌದು, ಅದು ಲೇಕ್ ಅಪ್ಪ. ಬೆಳಗ್ಗೆ ಡ್ರ್ಯಾಂಗೋ, ಸ್ಪ್ಲಿಟ್ ಟೈಲ್ ಡ್ರ್ಯಾಂಗೋ, ಅದು ತಿಂತಾರೆ ಸ್ಪ್ಲಿಟ್ ಟೈಲ್ ಡ್ರ್ಯಾಂಗೋ ಅಂತ. ಎರೆಹುಳ ಯಾವ್ದಾದ್ರು ಹುಳ ಇರ್ಬೋದು. ಯಾವ್ದು ಸಿಲ್ವರ್ ಪಿಲ್ಸ್ ಎಷ್ಟು ಸಣ್ಣ ಕಾಣುತ್ತೆ, ಗಿಡದೊಳಗಿದೆ ನೋಡಿ ಸರ್. ಸಿಲ್ವರ್ ಪಿಲ್ಸ್ ಅಲ್ಲ, ಬಿಲ್ಲಿ ಜಾತಿ ಸ್ಟಾರ್ಟ್ ಅಲ್ಲ ಅದ್ರ ಗ್ರೂಪ್ ಒಂದೇ ಸಾಂಗ್. ನೀವು ಗ್ರೂಪ್ ಮನೆಗೆ ಎಮ್ಮೆ ಅಂದಲ್ಲ, ಪಾಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಇವೆಲ್ಲ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ. ಕಾಣ್ತಾ ಇದೆ ನೋಡಿ, ಅವ್ ನಮಗ್ ಪೋಸ್ಟ್ ಕೊಡ್ತಾ ಇಲ್ಲ, ಆಕ್ಚುಲಿ ಗ್ರೂಮಿಂಗ್ ಮಾಡ್ಕೊತಾರೆ. ಅದು ಕೆಳಗಡೆ ಸಿಲ್ವರ್ ಬಿಲ್ಸ್ ಅಂತಾರ ಅವು. ಗುಬ್ಬಚ್ಚಿ ಜಾತಿಗೆ ಸೇರ್ದಾವೆ. ವಯಸ್ಸು ಇರುತ್ತೆ ಇವೆಲ್ಲ. ಇದೆಲ್ಲ 5 ವರ್ಷ ಇರುತ್ತೆ. ಎಲ್ಲ ಬೋರ್ಸ್ಕೊಂಡು ಅಲ್ಲ, 5ರಿಂದ 50 ವರ್ಷದ ತನಕ ಇರುತ್ತೆ, 100 ವರ್ಷದ ತನಕನೂ ಇರುತ್ತೆ. ಲ್ಯಾಬರ್ಸ್ ಅಷ್ಟು ಇರುತ್ತೆ, ಲ್ಯಾಬರ್ಸ್ ಇದೆ 100 ವರ್ಷ ತನಕ. ಆಸ್ಟ್ರಿಚ್ ಎಲ್ಲ 100 ವರ್ಷ ಇರುತ್ತೆ. ಅಷ್ಟು ಬರಲ್ಲ, ಅಷ್ಟೇ ಇಲ್ಲ, ಅವು ಒಂದು 25-30 ವರ್ಷ ಇರ್ತವೆ. ಈ ಡೊಮೆಸ್ಟಿಕ್ ಬರ್ಡ್ಸ್ ಪಿಜಿನ್ ಅದೆಲ್ಲ ಎಷ್ಟು ಇರುತ್ತೆ? ಎಲ್ಲ ಒಂದು 10 ವರ್ಷ ಇರುತ್ತೆ, ಮ್ಯಾಕ್ಸಿಮಮ್ 10 ವರ್ಷ. ಬರ್ಡ್ಸ್ ಅಲ್ಲೂ ನಾನ್ ಪಾಯ್ಸನಸ್ ಇದೆಯಾ? ಬರ್ಡ್ಸ್ ಅಲ್ಲೂ ಪಾಯ್ಸನಸ್ ಏನಿಲ್ಲ, ಎಲ್ಲ ಬರ್ಡ್ಸ್ ಫಂಗಿ ಬರ್ತವೆ. ಎಲ್ಲ ಯಾವುದು ಪಾಯ್ಸನಸ್ ಇರಲ್ಲ. ನಾನು ಕೈ ಮುಟ್ಟಕ್ಕಾಗ್ತು. ಮುಟ್ಬೋದು. ಒಂಥರ ಇನ್ನೊಂದು ನೋಡಿ ಅಲ್ಲ ಸಣ್ಣ ಕಾಣಿಸ್ತಾ ಇದೆ, ಸಣ್ಣದು ಒಂದೇ ಒಂದು ಕಾಣ್ತಾ ಇದೆ. ಅದು ಆಕ್ಚುಲಿ ಗ್ರೀನ್ ವ್ಯಾಗ್ ಟೈಲ್ ಅಂತ ಬರೋದು. ಟೈಲ್ ವ್ಯಾಗ್ ಮಾಡುತ್ತೆ, ತಳ 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 ಅಂತ, ಅದಕ್ಕೆ ವ್ಯಾಗ್ ಟೈಲ್ ಅಂತ. ಅವು ಸುಮಾರು ಇರ್ತವೆ, ನೋಡ್ಕೊಂತ ಹೋಗ್ಬೇಕು. ಇದು ಬೇಲಿ ಪಕ್ಷಿ ಒಳಗಡೆ ಹೊರವೀತಿ ಬೇಲಿ ಸರ್ಕಾರಿ ಜಾಗ ಇದೆ, ಉಳಿಸ್ಕೊಂಡಿದ್ದಾರೆ. ಬೆಂಕಿ ಹಾಕ್ತಿದ್ದಾರೆ, ಏನೋ ವರ್ಕ್ ಮಾಡಿ ಕೆಲವು ಉಳಿಸ್ತಾ ಇದ್ದೀವಿ. ನೋಡಿ ಎಷ್ಟು ಒಳಗಡೆ ಎಷ್ಟು ತಂಪಾಗಿರುತ್ತೆ, ಸುಮಾರು ಪಕ್ಷಿಗಳು ಇರ್ತವೆ ಒಳಗಡೆ. ಬನ್ನಿ, ಕೆಳಗಡೆ ವಾಟರ್ ಈಗ ಅಲ್ಲಿ ಬಂದು ಕೂಡ್ತೇವೆ ಅಂತ ಹೇಳಿ ಓದಿಸ್ವಿ ನಾವೆಲ್ಲ ನೇಟಿವ್ ಬರ್ಡ್ಸ್ ಯಾವ್ದು ಬಂದಿಲ್ಲ, ಎಕ್ಸೆಪ್ಟ್ ಅದು ಬ್ಲೂ ಟೈಪ್ ಬೀಟರು. ನಮ್ಮ ಈ ಬೆಂಗಳೂರಲ್ಲಿ
ಅಷ್ಟೇ. ಇಲ್ಲಿ ಬಂದು ಸ್ವಲ್ಪ ಈ ಕಡೆ ಬ್ಯೂಟಿಫುಲ್ ಆಗಿದೆ ನೋಡಿ. ಅದೆಂತ ಮಜಾ ಅಂದ್ರೆ ಎಂತ ನೋಡ, ಅದು ಫ್ರೆಂಡ್ಸ್ ಬಂತಲ್ಲ ಅದಕ್ಕೆ ನೋಡ ಅವೆಲ್ಲ 4-5 ಅದೇನ್ ಮಾಡುತ್ತೆ ಗೊತ್ತಾ, ಈ ಹನಿ ಬೂಮ್ ಪೆಟ್ರ್ ಇರ್ತಲ್ಲ, ಹನಿ ಏನ್ ಪೆಟ್ರ್ ಇರ್ತಲ್ಲ, ಏನ್ ಮಾಡುತ್ತೆ ಒಳ್ಳೆ ರಾಕೆಟ್ ಸ್ಪೀಡಲ್ಲಿ ಅದಕ್ಕೆ ಅವಾಗ ಏನಾಗುತ್ತೆ, ಜೇನು ಹುಳಗಳು ಏನೋ ಬಂತು ಅಂತ ಅದನ್ನ ಹಿಡ್ಕೊಂಡು ಹೋಗ್ತವೆ. ಇದೇನ್ ಮಾಡುತ್ತೆ, ಅಲ್ಲೆಲ್ಲೋ ಇರುತ್ತಲ್ಲ ಒಂದ್ ಮುಳ್ಳನ್ನ ಏನಾದ್ರು ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಚುಚ್ಚಿಬಿಡುತ್ತೆ ಅದಕ್ಕೆ. ಜೇನ್ ಗುಡಿ ಅದ್ರ ಮರಿಗಳು ಸಿಗಾಕತ್ತಾವ ಒಂದು 8 ಅದನ್ನ ತಗೊಂಡ್ಬಂದು ಒಂದನ್ನೇ ಬಿಡಿಸ್ಕೊಂತೀನಿ. ಅದಕ್ಕೆ ಹನಿ ಬೀಟರ್ಸ್ ಅಂದ್ರೆ ಹನಿ ತಿನ್ನೋದೇ ಹನಿ ಬೀಸ್ ನಾವು. ಆಚೆ ಬರ್ತಾರೆ ಒಂದೇ ಸಲ ಮತ್ತೆ ವಾಪಸ್ ಸರ್ವೈವಲ್ ಪಕ್ಷಿಗಳು ಸರ್ವೈವಲ್ ಅದು ಹಿಡ್ಕೊಂಡಿರುತ್ತೆ. ಅದಕ್ಕೆ ವಿಷಯ ನಾವು ಅದರಿಂದ ಕಲಿಬೇಕು. ನಾವು ಬೆಳಿಗ್ಗೆ ಇದ್ರೆ ಕೆಲಸ ಮಾಡಕ್ ಹೋಗ್ಬೇಕಾ, ಬೋರು, ನಾವು ಸಂಡೇ ಮಾಡ್ಕೊಂಡ್ವಿ, ಈಗ ಶನಿವಾರ ಮಾಡ್ಕೊಂಡ್ವಿ, ವೀಕೆಂಡ್ ಮಾಡ್ಕೊಂಡ್ವಿ, ನಾವು ಅವೇನೇ ಇಲ್ಲ ಪಾಪ ಅವಕ್ಕೆ ಬದುಕಿರೋ. ಆಮೇಲೆ ಎನ್ವಿರಾನ್ಮೆಂಟ್ ಸ್ಟ್ರಗಲ್ ಎಷ್ಟಿದೆ. ನೋಡಿ ಸ್ವ್ಯಾಲೋಸ್ ಮೇಲೆ ಬರ್ತಾರೆ ಮೇಲೆ ಮನೆ ಇನ್ನೂ ಸ್ವಲ್ಪ ದೂರ ಹೋಗೋಣ. ಅರ್ಜೆಂಟ್ ಏನಿಲ್ಲ. ಬಂತು ಏಷ್ಯನ್ ಕೊಯಿಲ್ ಬಂತು ನೋಡಿ. ಏಷ್ಯನ್ ಕೊಯಿಲ್ ಆರೋಗ್ತಾ ಇದೆ ನೋಡು. ಏಷ್ಯನ್ ಕೊಯಿಲ್, ಈ ಏಷ್ಯನ್ ಕೊಯಿಲ್ ಏನ್ ಸ್ಪೆಷಾಲಿಟಿ ಅಂದ್ರೆ ಈ ಟೈಮ್ ಅಲ್ಲಿ ಚಿಗುರು ತಿಂದು ಅದರ ಕಂಠ ಮಧುರ ಆಗುತ್ತೆ. ಇಲ್ಲವರ ಕರ್ರ ಅನ್ನೋದು. ಈ ಚಿಗುರು ತಿಂದಾಗ್ಲೇ ಅದು ಮಾವಿನ ಚಿಗುರು ಒಂದೇ ಅಲ್ಲ, ಎಲ್ಲಾ ತರ ಚಿಗುರು ತಿನ್ಕೊಳುತ್ತೆ. ಮಾವಿನ ಚಿಗುರು ತಿಂದಾಗ ಅದೊಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗತ್ತೆ. ಫುಲ್ ಬ್ಲಾಕ್ ಕಲರ್ದು ಬರುತ್ತಲ್ಲ, ಅಲ್ಲ ಅದ್ರಲ್ಲಿ ವೈಟ್ ಸ್ಪಾಟ್ಸ್ ಇರೋದು ಅದು ಮೇಲ್, ಬ್ಲಾಕ್ ಇರೋದು ಫೀಮೇಲ್. ಎರಡು ವೈರ್ ಕನೆಕ್ಟ್ ಆದಾಗ ಶಾಕ್ ಆಗುತ್ತೆ, ಸಿಂಗಲ್ ವೈರಿಗೆ ಶಾಕ್ ಆಗಲ್ಲ. ನನ್ನೊಂದು ಹೋಗ್ತಾ ಇದ್ದೀನಿ ಕಾಣಿಸ್ತಾ ಅಲ್ಲಿ ಎದುರುಗಡೆ ಅಲ್ಲಿ ನೋಡ, ಅಲ್ಲಿ ಹೋದ್ಮೇಲೆ ಯಾವ ತರ ಹೋಗ್ತಾ ಇರೋದು, ಎಷ್ಟು ದೊಡ್ಡದಿದೆ ದೊಡ್ಡ ಬಾಲ. ಈಗ ಬ್ರೀಡಿಂಗ್ ಟೈಮ್ ಶುರುವಾಗಿದೆ. ಆಮೇಲೆ ಈ ಬೇಲಿ ಒಳಗೆ ಒಂದೇ ಒಂದು ಪಕ್ಷಿ ಮೂವಾಗ್ತಾ ಇದೆ, ಅದು ವಾಟರ್ ಹೆನ್. ಅದು ನೋಡಲ್ಲ ಮೂವ್ಮೆಂಟ್ ಬೇರೆ, ವೈಟ್ ಬ್ರೆಸ್ಟೆಡ್ ವಾಟರ್ ಹೆನ್ ಅಂತ ಒಂದು ಬೇಲಿ ಮಧ್ಯೆ ಇದೆ, ನನಗೆ ಕಾಣಿಸ್ತಾ ಇದೆ ಅದು. ನಿಮ್ಗೆ ಅಂದ್ರೆ ನಾವು ಅದೇ ಅಭ್ಯಾಸ ಕೆಲಸ ಅಲ್ವಾ. ಈಗ ನಾನು 20 ವರ್ಷದಿಂದ ನೋಡೋದ್ರಿಂದ ನನಗೆ ಈಸಿಯಾಗಿ ಅರ್ಥ ಆಗೋದು, ತಲೆಯನ್ನು ಕೆಲ್ಸ್ಕೋಬೇಕಾಗಿಲ್ಲ. ಪಕ್ಷಿ ನೋಡೋದು ಇಷ್ಟು ಅಂತ ಒಂದು ತಿಳ್ಕೊಂಡ್ರೆ ಸಾಕು, ಬೇಸಿಕ್ಕು. ವಾಕ್ ಹೋದಾಗ ಅಕ್ಕಪಕ್ಕ ಪಕ್ಷಿ ಕಾಣುತ್ತಲ್ಲ. ನನಗೂ ಹೆಸರು ಎಲ್ಲ ಕೊಡೆಕೊಂಡಿದ್ದು ಇತ್ತೀಚೆಗೆ ಒಂದು 5 ವರ್ಷದಿಂದ ಗೊತ್ತು ನನಗೆ ಚೆನ್ನಾಗಿ. ನನಗೆ ಕಾಕಾಗ ಗೊತ್ತಾ ನನಗೆ, ಅದು ಹಣ್ಣು ತಿನ್ನೋದು ಮೇಲ್ಗಡೆ ತುಂಬಾ ಒಳ್ಳೆ ಹಣ್ಣು. ಕಳ್ಳಿ, ಅದು ಕಳ್ಳಿ ಹಣ್ಣು ಎಲ್ಲ ತಿನ್ಬೋದು. ಈಗ ಡ್ರ್ಯಾಗನ್ ಫ್ರೂಟ್ ತಿನ್ನಲ್ವಾ, ಅದೇ ತರ ಅದು ಬೇರೆ ತರ ಇದೆ ಅಲ್ಲ, ಚಿಕ್ಕ ಚಿಕ್ಕ ಹಣ್ಣ ಕೆಂಪುಗಾಗ್ಬಿಡುತ್ತದೆ, ಸಣ್ಣ ಸಣ್ಣ. ಬೇಲಿಗೆ ಇದನ್ನ ಬಿಡ್ತಾರಲ್ಲ ಅದು ಬೋಳಿಗೆ ಅದು
ಮನೆ ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಾಗದಲ್ಲಿ ಹುಳ ಇದೆ ಅಂತ ಪಟ 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 ಅಂತ ಹೊಡೆದ್ಬಿಟ್ಟು ಅದನ್ನ ಆ ಹುಳನ ತಿಕ್ಕೊಂಡು ನಾಲ್ಗೆ ಹೆಂಗಿರುತ್ತೆ ಗೊತ್ತಾದ್ರದ್ದು ರಬ್ಬರ್ ಬ್ಯಾಂಡ್ ಇದ್ದಂಗಿರುತ್ತೆ ಹುಳ. ರಬ್ಬರ್ ಬ್ಯಾಂಡ್ ತರ ಒಳಗೆ ಹಿಂಗ್ ಹಾಕಿ ಎಳಿತ ಆಚೆಗೆ. ರಬ್ಬರ್ ಬ್ಯಾಂಡ್ ತರ ಅಂದ್ರೆ ಸ್ಟಿಕಿ ಇರುತ್ತೆ ಅದ್ರಲ್ಲಿ. ಇದಿರುತ್ತೆ ಗೊತ್ತಾ, ಕಪ್ಪೆ ನಾಲಿಗೆ, ಆಮೇಲೆ ಈ ಗೋಸುಂಡು ಅಂತೀವಲ್ಲ ನಾವು, ಇದು ಆಮೇಲೆ ಓತಿಕ್ಯಾತ ಅಂತೀವಿ, ಅದೆಲ್ಲ ನಾಲ್ಗೆ ಒಂಥರ ಅನ್ಸುತ್ತೆ ಉದ್ದ. ಸೊ ಒಳಗ್ ಹೋಗಿ ಈವನ್ ಹಾವುದಲ್ಲೂ ಅಷ್ಟೇ, ಹಾವುದಲ್ಲೂ ಸ್ಟಿಕ್ ಇರುತ್ತೆ. ನೀನ್ ಅಬ್ಸರ್ವ್ ಮಾಡೋ ಹಾವು ಆಕ್ಚುಲಿ ಗೆದ್ಲು ತಿನ್ನಕ್ಕೆ ಒಳಗ್ ಹೋಗೋದು, ಪ್ರೋಟೀನ್ ಇರುತ್ತಲ್ಲ ಅದು ಒಳಗ್ ಹೋಗಿ ಆ ಗೆಜ್ಜನೆಲ್ಲ ಹಿಂಗ್ ನಾಲ್ಗೆ ಒಂದು ಯಾಕೊಂಡು ಸ್ನಾನ ಮಾಡುತ್ತದು. ಅದು ರಿವರ್ ಆಟರ್ಸ್ ಅನ್ನೋದು ರಿವರ್ ಆಟರ್ಸ್ ಫಾರಿನಲ್ಲಿ ವೈಲ್ಡ್ ಆಟರ್ಸ್ ಹೇಳ್ತೀವಿ, ಅದು ಸೇಮ್ ಟೈಪ್ ಹೌದು, ಚೆನ್ನಾಗಿರುತ್ತೆ. ನೇಚರ್ ಫ್ರೆಂಡ್ಲಿ ಅವು. ಫಾರಿನಲ್ಲಿ ವಿಡಿಯೋಸ್ ನೋಡಿದ್ದೀನಿ, ಕ್ಲೀನ್ ತೋರಿಸ್ತಾರೆ. ಹೌದು, ಟ್ರಾವೆಲ್ ಚಾನಲ್ಸ್ ಆಫ್ಟರ್ಸ್ ಬಗ್ಗೆ ಹಂಗಿರುತ್ತೆ ಸೈಜ್, ಸೇಮ್ ಅದೇ ಸೈಜ್ ಇರುತ್ತೆ. ಒಂದೊಂದು ಏನ್ ಗೊತ್ತಾ, ಒಂದೊಂದು ದೇಶದಲ್ಲಿ ಒಂದೊಂದು ಜಾಗದಲ್ಲಿ ಬೇಸ್ಡ್ ಅಪಾನ್ ಇದ್ರ ಮೇಲೆ ಸೈಜ್ ವೇರಿ ಆಗುತ್ತೆ ಅಷ್ಟೇ. ಈಗ ನಾವು ಸಣ್ಣಗಿದ್ದೀವಿ, ಇನ್ನು ನೀನ್ ಬಿಜಾಪುರ ಕಡೆ ಹೋಗೋ ಜನಗಳು ಇನ್ನೂ ಸಣ್ಣಗಿರ್ತಾರೆ, ಕುಳ್ಳಿಗಿರ್ತಾರೆ, ಹೈಟ್ ಇರೋದಿಲ್ಲ ಅವರು. ಇನ್ನು ನೀನ್ ಚಾಮರಾಜನಗರ ಕಡೆ ಹೋದ್ರೆ ಇನ್ನೂ ಕುಳ್ಳಗಾಗ್ತಾರೆ ಜನ ಅಲ್ವಾ. ಈಗ ಮಂಗಳೂರು ಕಡೆ ಹೋಗೋ ಜನ ಸ್ವಲ್ಪ ಹೈಟು ವೆಯ್ಟು ಉದ್ದಿಟ್ಟಿರ್ತಾರೆ, ಬ್ರೀಡ್ ಅದು ಕೆಲವು. ಆಫ್ರಿಕನ್ ಇನ್ಫ್ಲುಯೆನ್ಸ್ ಟಾಲರು ಹೆವಿ ಎಲಿಫೆಂಟ್ಸ್ ಸಿಕ್ಕಾಪಟ್ಟೆ ದೊಡ್ಡದು. ಈಗ ನೋಡಿ ಇವ್ರು ಹೋದ್ರಲ್ಲ, ಈಗ ಇವರೆಲ್ಲ ತಿಂಗಳು ಜನ ಯಾಕೆ ಹೇಳ, ಇವರೆಲ್ಲ ಹುಳ್ಳಿಕಾಳು ಸಣ್ಣ ಸಣ್ಣ ಊಟ ತಿಂದು ಬೆಳೆದಿರೋದು. ಈಗ ನೀವೆಲ್ಲ ಏನಾಗ್ತೀರಾ, ಹೈಬ್ರಿಡ್ ನೀವು ಜನಿಸಿ. ನೆಕ್ಸ್ಟ್ ನೀವೆಲ್ಲ ಬರೀ ಅವು ಇವು ಎಲ್ಲ ತಿಂತೀರಾ. ಅದ್ರ ಎಲ್ಲಾ ಅಡಲ್ಟ್ರೇಷನ್ ಇರೋದ್ರಿಂದ ಬಾಡಿ ನೋಡಿ ನನ್ ಮಗ 6 ಅಡಿ ಇದ್ದಾನೆ. ನಮ್ಮ ಅಪ್ಪನ್ ತಗೊಂಡ್ರೆ ನಮ್ಮ ಅಪ್ಪ ಕುಳ್ಳ, ನಮ್ಮ ಅಮ್ಮನ ಕುಳ್ಳ. ಫುಡ್ ಮೀನು. ಈಗ ನೋಡ ನಮ್ ಫ್ರೆಂಡ್ಸ್ ಕೆಲವರೆಲ್ಲ US ಅಲ್ಲಿ ಇದಾರೆ, ಅವ್ನ ಹೆಣ್ಮಕ್ಳಿಗೆ ಈಗ ಅದೇನಾಗಿದೆ, ನಾವ್ US ಅಲ್ಲೆಲ್ಲ ಮೂವೀಸ್ ನೋಡ್ತೀವಲ್ಲ, ಮಾತಿರ್ತೀರ ಬರ್ಗರ್ ತಿನ್ನೋದ್ ಕಲ್ಸ್ಬಿಟ್ಟು ಜನಗಳು ಅಲ್ಲೆಲ್ಲ ಒಬ್ಬ ಪಿಕ್ಚರ್ ಅಲ್ಲಿ ತೋರಿಸ್ತಾನ ಅವನು, ಅದ್ನ ಇದು ಫ್ಯಾನ್ಸಿ ಹಾಕಬಿಟ್ಟಾವೆ. ಅದೊಂದು ಯಾವುದೇ ಸಿಲ್ ತಗೊಳ್ಳಿ, ತಗೊಳ್ತೀನಿ ಫ್ರಿಜ್ ಬಾಗ್ಲು ತೆಗಿಯೋದು, ಆಮೇಲೆ ಬರೀ ಬಿಯರ್ ಕುಡಿಯೋದು. ಕಲ್ಚರ್ ತೋರಿಸ್ತಾರೆ ನ್ಯೂಸಲ್ಲಿ, ಹಂಗೆ ಆಟ ಐತೆ. ಅದೊಂಥರ ತಾಳೆ ಬಣ್ಣ ಏನಿದೆ ತಾಳೆ ಮರ ಕಣ, ತಾಳೆ ಮರ. ಆಕ್ಚುಲಿ ತಾಳೆ ಗರಿ ಅಂತಾರ ಗೊತ್ತಾ ನೋಡಿ, ಇದ್ರಲ್ಲಿ ಎಳೆದ್ಬಿಟ್ಟು ಅದ್ರಲ್ಲಿ ಬರೀತಾ ಇದ್ವಿ ಲಿಪಿಗಳು. ಇದೇ ತಾಳೆ, ಇದನ್ನ ಪ್ರೋಸೆಸ್ ಮಾಡೋರು ಆಯಿಲ್ ಅಲ್ಲಿ ಹಾಕಿ ಕೊಬ್ಬರಿ ಎಣ್ಣೆಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಬರೆಯೋರು, ಮುಳ್ಳಲ್ಲಿ ಬರೆಯೋರು, ಬೆಡ್ಡಲ್ಲಿ ಬರೆಯೋರು. ಗರಿ ಸುದೀನಲ್ಲಿ ಬರಿಬೋದಾ? ನನ್ ಗೊತ್ತಿದ್ದಲ್ಲಿ ಗದ್ದಿ. ಅದೇ ಅಲ್ಲಿ ಶೇಕ್ಸ್ಪಿಯರ್ ಮೂವೀಸ್ ಅಲ್ಲಿ ತೋರಿಸ್ತದ ಬರೀತಾ ಈ ತಾಳೆ ಇದೇನಿರುತ್ತೆ ಇದು, ಈ ತಾಳೆ ಬರೀ ಇದೆಯಲ್ಲ, ಇದಕ್ಕೆ ಟರ್ಮೈಟ್ಸ್ ಹತ್ತಲ್ಲ. ಅದಕ್ಕೆ ಏನೋ ಒಂದು ತಾಳೆ ಎಣ್ಣೆ ಅಂತ ಇನ್ನೊಂದು ಏನೋ ಬರುತ್ತೆ, ಅದು ಇಲ್ಲ. ಅದನ್ನ ಚೆನ್ನಾಗಿ ಅದ್ದಿ ಹಿಂದಿನ ಕಾಲದವ್ರು ಭಯಂಕರ ಬುದ್ಧಿವಂತರವರು, ಅದಕ್ಕೆ 1000 ವರ್ಷ ಆದ್ಮೇಲೆ ಉಳಿದಿದ್ದಾರೆ. ಅಂದ್ರೆ ಏನ್ ಗೊತ್ತಾ, ಹಿಂದೆ ಒಂದ್ ಸಿಸ್ಟಮ್ ಇತ್ತು, ಡಿಸೀಸ್ ಬಂದ್ರೆ ಎಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಬದುಕೋರು. ಈಗ ಹಂಗಲ್ಲ, ಅಂತಾರಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಬಂತು ಅಂದ್ರೆ ಟ್ಯಾಬ್ಲೆಟ್ ತಗ ಲಾಸ್ಟ್ ಗಂಟೆ ಕೊರಿ ಗುಂಡಳಾಶ್. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದು ಇದು ಆಕ್ಚುಲಿ ಡಿಸ್ಟ್ರಕ್ಷನ್. ಇದು ಈಗ ಒಂದು ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗ್ಬೇಕು. ಈ ಗ್ರೇಟರ್ ಕೌಕಲ್ ಅಂತ ಒಂದು ಪಕ್ಷಿ ಇದೆ, ಅದನ್ನ ಬರ್ತ್ ಕಂಟ್ರೋಲ್ ಅವ್ರಿಗೆ ಗೊತ್ತಾ, ಅದು ಎಲ್ಲ ಮೊಟ್ಟೆ ಇದ್ರಲ್ಲಿ ಒಂದೊಂದು ಪಕ್ಷಿ ತಿನ್ನುತ್ತೆ ಗೂಡಲ್ಲಿ. ಅದು ಬೇರೆ ಪಕ್ಷಿ ಗೂಡಿಗೆ ಎಷ್ಟ್ ಬೇಕೋ ಅಷ್ಟೇ ಇರ್ಲಿ. ಹೌದು, ಅದು ಪಾಪ್ಯುಲೇಷನ್ ಕಂಟ್ರೋಲ್ ಆಗೋದು. ಸಾಕ್ಸ್ ಇದೆಯಾ? ಬೇಕಷ್ಟು ಇದಾಕಣ. ನೀನು ವೈಲ್ಡ್ ಲೈಫ್ ನೋಡ್ಬೇಕು ಅಂದ್ರೆ ಒಂದ್ 2-3 ದಿವಸ ಟೈಮ್ ತಗೊಂಡ್ ನಮ್ ಜೊತೆ ಬರ್ಬೇಕು. ನನ್ನ ಗೊತ್ತಿಲ್ಲ ಇಂಡಿಯನ್ ಫಾಕ್ಸ್ ಎಕ್ಸಿಸ್ಟ್ ನಂಗೆ ಗೊತ್ತಿಲ್ಲ. ಬೇಕಾದಷ್ಟು ಬರೀ ಫಾರಿನ್ ನೋಡ್ತದೆ ಫಾಕ್ಸ್ ವಿಡಿಯೋಸ್ ಇನ್ನೂ ಇದಾವೆ.
ಅಂದ್ರೆ ನೀರಲ್ಲಿ ನಮ್ಮ ಮನೆ ಸಿಕ್ಕಲ್ಲಿ ಇದೆ ಫಾಲ್ಸ್ ನಮ್ ಚುಕ್ಕಿ ಮನೆ ಸುತ್ತಮುತ್ತನೇ ಬರ್ತವೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು ನೀನ್ ಫಾಲ್ಸ್ ನೋಡ್ಬೇಕು ಅಂದ್ರೆ 4-5 ಗಂಟೆಲಿ. ಯಾವ ತರ ಫಾಕ್ಸ್ ಬರುತ್ತೆ ಗ್ರೀಟ್ ಫಾಕ್ಸಸ್ ಅಲ್ಲಿ? ಅಲ್ಲ ರೆಗ್ಯುಲರ್ ಫಾಕ್ಸ್ ಅದಕ್ಕೇನೋ ಒಂದು ಇಲ್ಲಿ ಬಿಡು ಆಟ ಆಡ್ಲಿ ಅವನು. ನೀನ್ ನನ್ ಮಗಳು ಬಂದಿದ್ದು ಈ ತರ ಬಿಳಿ ಬಟ್ಟೆ ಹಾಕಿದ್ರು ತೊಟ್ಟ ಮೇಲೆ ಹಾಕ್ಬಿಡೋಳು. ಹೇಳ್ತಿರೋದಲ್ಲೇ ಅವರು ಮಂಜು ಅಯ್ಯೋ ಅವಳು ಕಥೆನೇ ಬೇರೆ. ಅವ್ರ ಅಮ್ಮಂಗೂ ಅವಳಿಗೂ ಅದೇ ಕಂಬನ್ ಮೇಲೆ ಒಂಥರ ಇದಿರುತ್ತೆ, ಎಲ್ಲ ಇದಿರುತ್ತೆ ತಲೆ ಮೇಲೆ. ಇದು ಫುಲ್ ಬ್ಲ್ಯಾಕ್ ಇದೆ ಬಾಡಿ. ಅಲ್ಲಿ ಸ್ವಲ್ಪ ಕುತ್ಕೊಂಬೋದು ಬನ್ನಿ. ಸ್ವಲ್ಪ ದೂರ ಅಲ್ಲಿ ಹೋಗಿ ಕೂರೋಣ, ಚೆನ್ನಾಗಿರುತ್ತೆ. ನೋಡಿ ನೀವು ಆಕ್ಸಿಜನ್ ಒಳ್ಳೆ ಫೀಲ್ ಮಾಡಬೇಕು. ಫ್ರೀ ವಿಟಮಿನ್ ಡಿ ಕಳಿಸ್ತಾ ಇದ್ದೀನಿ. ಹೌದು, ನಾವು ಫುಲ್ ಫ್ಯಾಮಿಲಿ ಇದೆ ಅಲ್ಲಿ. ಸುಮಾರು ಒಂದು ಗ್ಯಾಂಗ್ ಇದೆ ಅದು. ಮುಂದೆ ಬೆಟ್ಟ ಬೇರೆ ಅದು ಬೆಟ್ಟ ಕಾಣಿಸ್ತಾರೆ. ಅದು ಬಿಆರ್ ಶಿಖರ ಇದು ಶಿವ ಸಮುದ್ರದ ಬೆಟ್ಟ. ಒಂದು ದಾರಿ ಇದೆ ಅಲ್ಲಿ ಹೋಗಿ ಎಳ್ಕೊಂಡು ಹೋಗ್ಬೋದು.